ನಮಸ್ಕಾರ. ಸೊ ಈಗ ಸಿ ಇ ಟಿ ಎಕ್ಸಾಮ್ ಅಂತೂ ಮುಗಿಸಿದ್ರಿ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ಸಿ ಇ ಟಿ ನೀವು ಮುಗಿಸಿ ಬರ್ರಿ, ಬಂದ ತಕ್ಷಣ ನಾವೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂಥೇಳಿ ಒಂದಿಬ್ಬರು ಸ್ಟೂಡೆಂಟ್ಸು ಕೇಳಿದ್ರು ನನಗೆ. ಮತ್ತು ನೆಕ್ಸ್ಟ್ ಯಾವುದು ವಿಡಿಯೋ ಹಾಕಲಿಲ್ಲ ಅಂಥೇಳಿ. ಸೊ ಆ್ಯಕ್ಚುಲಿ ನನಗೊಂದು 2 ದಿವಸ ಆರಾಮಿರಲಿಲ್ಲ, ಹೀಗಾಗಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದೊಳಗೆ ಒಂದಿಷ್ಟು ವಿಷಯಗಳು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಈಗ ನೀವು ಅಟ್ಲೀಸ್ಟ್ ಸಿ ಇ ಟಿ ಎಕ್ಸಾಮ್ ಮುಗಿದ ಮೇಲೆ ಇದು ಕೊರೋನಾ ಅದೆಲ್ಲ ಕಡಿಮೆ ಆಗಿ ಲೈವ್ ನನಗೆ ನೀವು ಮಾತಾಡೋಕ್ಕೆ ಎದುರಿಗೆ ಸಿಗ್ತಿದ್ರೆ ಈಗ ಆ್ಯಕ್ಚುಲಿ ನಾನು ಏನು ಒಂದಿಷ್ಟು ವಿಷಯಗಳನ್ನು ಹೇಳ್ಬೇಕಂತ ಮಾಡಿನಲ್ಲ. ಸೊ ಇದನ್ನೊಂದು ಪರ್ಫೆಕ್ಟ್ ವೇ ಒಳಗೆ ನಾನು ನಿಮಗೆ ಹೇಳೋಕ್ಕಾಗ್ತಿತ್ತು. ಬಟ್ ಸಿಚುವೇಶನ್ ಇನ್ನೂ ಕ್ಲಿಯರ್ ಆಗಿರಲ್ಲ. ಸೊ ಸ್ಟಿಲ್ ಕೊರೋನಾ ಸಂಬಂಧ ವಿ ಡೋಂಟ್ ನೋ. ಆ್ಯಕ್ಚುಲಿ ದಿಸ್ ಈಸ್ ದ ಪಾಯಿಂಟ್ ಆಫ್ ಟೈಮ್. ನಿಮ್ಮದು ಸಿ ಇ ಟಿ ಎಕ್ಸಾಮ್ ಮುಗಿದ ತಕ್ಷಣ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಸ್ಟಾರ್ಟ್ ವಿತ್ ಸದ್ಗಮಯ. ಇರಲಿ, ಸೊ ಅದು ಪೋಸ್ಟ್ಪೋನ್ ಹಾಕುವಂತ ಹೊಂಟೈತಿ. ಸೊ ಈಗ ಪಾಯಿಂಟಿಗೆ ಬರೋಣ ಸೀದಾ. ಒಂದು ಮಾತು, ಸಿ ಇ ಟಿ ಚಲೋ ಆಗೈತಿ ಅಂತ ಅಂದ್ಕೊಂಡೀನಿ. ಬಟ್ ಫಿಸಿಕ್ಸ್ ಡಿಫಿಕಲ್ಟ್ ಇದ್ದು ಕ್ವಶನ್ಸ್ ಎವ್ರಿ ಇಯರ್ ಕಂಪ್ಯಾರಿಸನ್ ಮಾಡಿದರೆ ಕ್ವಶನ್ ಪೇಪರ್ ನೋಡಿದೆ ನಾನು. ಇರಲಿ, ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವರು ಪ್ರತಿ ವರ್ಷ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡಾಕತ್ತಾರ, ನ್ಯೂ ಕೈಂಡ್ ಆಫ್ ಕ್ವಶನ್ಸ್ ಮಾಡಾಕತ್ತಾರ. ಸೊ ಅದೆಲ್ಲ ಇರಲಿ. ಈಗ ನಾವು ಯಾರು ಸಿ ಇ ಟಿ ಮುಗಿಸಿದ ಮೇಲೆ ಈಗ ನೀಟ್ ಮತ್ತು JEE ಮೇನ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಾಕತ್ತಿರಲ್ಲ, ಅವರು ಆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ ಕಂಟಿನ್ಯೂ ಮಾಡಿರಿ. ಯಾರು ಸಿ ಇ ಟಿ ಮುಗಿದ ಮೇಲೆ ಈಗ ನೆಕ್ಸ್ಟ್ ನಾನು ಯಾವುದು JEE ಮೇನ್ ಆತು ನೀಟ್ ಆತು ಬರೋಂಗಿಲ್ಲ, ನೆಕ್ಸ್ಟ್ ನಾ ಡಿಗ್ರಿ ಯಾವ್ದು ಹೋಗ್ಬೇಕು ಅಂಥೇಳಿ ವಿಚಾರ ಮಾಡಾಕತ್ತೀನಿ ಈಗ ಅಂತ ಅನ್ನೋರಿಗೆ ಪರ್ಟಿಕ್ಯುಲರ್ಲಿ ನಾ ಇದು ವಿಡಿಯೋ ಮಾಡಿತ್ತು. ಸ್ವಲ್ಪ ನೀವು ಕುಂತು ವಿಚಾರ ಮಾಡಿರಿ. 1ನೇತಿಂದ ಹಿಡಿದು ಕ್ಲಾಸ್ 12 PUC 2 ತನಕ ಮುಗಿಸಿದ್ರಿ. LKG UKG ಒಂದು ಹಿಡಿದ್ರೆ ಪ್ಲಸ್ 2 ವರ್ಷ, ನಿಮ್ಮದು ಲೈಫದ್ದು 12-14 ವರ್ಷ ಒಂದು ಪರ್ಟಿಕ್ಯುಲರ್ ಎಜುಕೇಷನ್ ಗೇನ್ ಮಾಡ್ಕೊಳಕ್ಕೆ, ಒಂದು ನಾಲೆಜ್ ಗೇನ್ ಮಾಡ್ಕೊಳಕ್ಕೆ ಅಂತ ಹೇಳಿ ಏನು ನೀವು ಒಂದು ಕಡೆ ಮೀಸಲಿಟ್ಟು ಆ ಟೈಮನ್ನು ಸ್ಪೆಂಡ್ ಮಾಡಿರಲ್ಲ. 14 years ಇಸ್ ನಾಟ್ ದಟ್ ಸ್ಮಾಲ್ ಅಲ್ರಿ. 14 ವರ್ಷ ದೊಡ್ಡದಾಗ್ತೈತಿ. ಸೊ ಈ 14 ವರ್ಷ ಈ ಎಜುಕೇಷನ್ ಸಿಸ್ಟಮ್ನೊಳಗೆ ನೀವು ಇದ್ದ ಮೇಲೆ ಈ ಸದ್ಯ 90% ಆಫ್ ಸ್ಟೂಡೆಂಟ್ಸ್ ನೀವು ಯಾವ ಸಿಚುವೇಶನ್ನೊಳಗೆ ಇರ್ತೀರಿ ಅಂದ್ರೆ, ನನಗೆ ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ನೆಕ್ಸ್ಟ್ ನಾ ಯಾವ ಡಿಗ್ರಿ ಮಾಡಲಿ, ನನಗೆ ಏನು ಇಂಟ್ರೆಸ್ಟ್ ಐತಿ, ನನ್ನ ಟ್ಯಾಲೆಂಟ್ ಏನೈತಿ, ಯಾವ ಡಿಗ್ರಿ ಚಲೋ. ಬೇರೆಯವ್ರಿಗೆ ಕೇಳ್ತಿರ್ತಾರೆ ಯಾವ ಡಿಗ್ರಿ ಮಾಡ್ಬೇಕ್ರಿ, ಚಲೋ ಐತನ್ರಿ, ಈ ಇಂಜಿನಿಯರಿಂಗ್ ಚಲೋ ಐತನ್ರಿ. ಸೊ ದಿಸ್ ಈಸ್ ವಾಟ್ ದಿಸ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಮೇಡ್. ದಿಸ್ ಈಸ್ ವಿ ಕ್ಯಾನ್ ಸೇ ಈಸ್ ದ ಬಿಗ್ಗೆಸ್ಟ್ ಫೇಲಿಯರ್ ಆಫ್ ದಿಸ್ ಎಜುಕೇಷನ್ ಸಿಸ್ಟಮ್. ಒನ್ ಸೆಕೆಂಡ್. ಓಕೆ, ಆ್ಯಕ್ಚುಲಿ ನಾನು 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿದ್ದೆ. ಅದು ಕ್ಯಾಮ್ರಾ ಸ್ವಲ್ಪ ಇಂಬ್ಯಾಲೆನ್ಸ್ ಆಗತ್ತೆ, ಸ್ವಲ್ಪ ಗಾಳಿ ಜಾಸ್ತಿ ಐತಿ. ನಿಮಗೆ ಇಲ್ಲಿ ರೆಕಾರ್ಡಿಂಗ್ ಮಾಡ್ಬೇಕಾದ್ರೂ ಗಾಳಿ ಸೌಂಡ್ ಕೇಳಿಸ್ತಿರ್ಬೋದು. ಬಟ್ ಸ್ಟಿಲ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಇರಲಿ ಅಂತ ಹೇಳಿ ನಾ ಚೂಸ್ ಮಾಡಿದ್ದೆ. ಸೊ ಈ ಎಜುಕೇಷನ್ ಸಿಸ್ಟಮ್ ಮಾಡಿದ್ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಭಾಳಷ್ಟು ಅದಾವೆ ರೀ, ಡ್ರಾಬ್ಯಾಕ್ಸ್. ಹೋಪ್ಫುಲಿ ನೆಕ್ಸ್ಟ್ ಒಂದು ಹೊಸ ಎಜುಕೇಷನ್ ಪಾಲಿಸಿ ತೊಗೊಂಬರಾಕತ್ತಾರ. ಅದರೊಳಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಮಾಡ್ತಾರೆ. ಅಂದ್ರೆ ಅದರಿಂದ ಹೊರಗೆ ಬಂದಂಥ ಸ್ಟೂಡೆಂಟಿಗೆ ಹಿ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಆಪ್ಷನ್ಸ್, ಅಥವಾ ಹಿ ವಿಲ್ ಬಿ ರೆಡಿ. ಲೈಕ್ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಬೇಸ್ಡ್ ಅವ್ರು ಕಲ್ಕೊಂಡು ಬಂದ ಅಂದರೆ ಅದು ಮುಗಿದ ತಕ್ಷಣ ಹಿ ವಿಲ್ ಬಿ ವೆರಿ ಕ್ಲಿಯರ್ಲಿ ನೋಯಿಂಗ್ ದ್ಯಾಟ್ ವಾಟ್ ಐ ಶುಡ್ ಡೂ. ಅಂದರೆ ನಂದು ಆ್ಯಕ್ಚುಲಿ ಸ್ಕಿಲ್ಸ್ ಏನದಾವು, ನನ್ನ ಟ್ಯಾಲೆಂಟ್ ಏನೈತಿ, ನಾನು ಸ್ವಂತ ಮಾಡಲು, ಏನೊಂದು ಜಾಬ್ ಬೇರೆ ಕಡೆ ಹೋಗ್ಲು, ಒಂದು ಕಂಪ್ನಿ ಜಾಯ್ನ್ ಆಗಲು. ಸೊ ಇದು ಕನ್ಫ್ಯೂಷನ್ಸ್ ಇರೋಂಗಿಲ್ಲ ಆ ರೀತಿ. ಲೈಕ್ ಹಂಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈ ಹೊಸ ಎಜುಕೇಷನ್ ಸಿಸ್ಟಮ್ ಏನು ತೊಗೊಂಬರಾಗತ್ತಾರಲ್ಲ, 6th ಸ್ಟ್ಯಾಂಡರ್ಡ್, ಓಕೆ, ಪ್ರೈಮರಿ ಒಳಗನ ನಾವೇನು ಕರಿತಿದ್ವಲ್ಲ, 6ನೇತದೊಳಗನ ಅವರಿಗೆ ಕೋಡಿಂಗ್ ಕಲ್ಸಾಕತ್ತಾರ. ಅಂದರೆ ಕಂಪ್ಯೂಟರ್ ಸೈನ್ಸ್ದು ಒಂದು ಪಾರ್ಟ್ ಇಂಜಿನಿಯರಿಂಗ್ನೊಳಗೆ ಕಲಿಯೋದನ್ನು ದೇ ಆರ್ ಸ್ಟಾರ್ಟಿಂಗ್ ಇಟ್ ಫ್ರಮ್ 6th ಸ್ಟ್ಯಾಂಡರ್ಡ್ ಕೋಡಿಂಗ್ ಸ್ಟಾರ್ಟ್ ಮಾಡಾಕತ್ತಾರ. ಸೊ ಭಾಳಷ್ಟು ಹೋಪ್ಸ್ ಅದಾವೆ ಆ್ಯಕ್ಚುಲಿ ನ್ಯೂ ಎಜುಕೇಷನ್ ಸಿಸ್ಟಮ್ನಿಂದ. ದಟ್ ಈಗ ನೀವು ವಾಪಸ್ ಕೇಳ್ಬೋದಲ್ಲ, ನಾವು ತೊಗೊಂಡು ಏನು ಮಾಡೋಣ, ನಮ್ದು ಮುಗಿತಿಲ್ಲ, ಈಗ ನಮ್ಗೆ ಹೇಳಂದ್ರೆ ಈಗ ನೀವು ಸ್ವಲ್ಪ ಹಂಗೆ ವಿಚಾರ ಮಾಡಿರಿ. ಯಾರು ಈಗ ಸೆಕೆಂಡ್ ಇಯರ್ ಮುಗಿಸಿದ್ರಲ್ಲ, ಸೆಕೆಂಡ್ ಇಯರ್ ಮುಗಿಸಿ ಈಗ ನೆಕ್ಸ್ಟ್ ಡಿಗ್ರಿಗೆ ಹೋಗ್ಬೇಕಂತ ಮಾಡಿರಲ್ಲ, ಅಕಸ್ಮಾತ್
ಮೋಸ್ಟ್ ಆಫ್ ಯು ಆ್ಯಕ್ಚುಲಿ ಹಂಗೆ ಆಗ್ತೈತಿ. ನೀವು ಒಂದು ಡಿಗ್ರಿ ಚೂಸ್ ಮಾಡಿದ್ರಿ, ಆ ಡಿಗ್ರಿ ಒಳಗೆ ಈ ಸೆಕೆಂಡ್ ಇಯರ್ ಒಳಗೆ ನೀವು ಕಲ್ತಿದ್ದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಫಿಸಿಕ್ಸ್ನಾಗಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಿಂದ ಹಿಡಿದು ರೇ ಆಪ್ಟಿಕ್ಸ್ನಿಂದ ಹಿಡಿದು ಅವೆಲ್ಲ ನ್ಯೂಮರಿಕಲ್ಸ್ ಕಲ್ತ್ರಿ, ಮ್ಯಾಥಮೆಟಿಕ್ಸ್ ಒಳಗೆ ಇಂಟಿಗ್ರೇಷನ್ ಮಾಡಿದ್ರಿ, ಡಿಫ್ರೆನ್ಸಿಯೇಷನ್ ಮಾಡಿದ್ರಿ, ತಲೆ ಕೆಡಿಸ್ಕೊಂಡು. ಕೆಮಿಸ್ಟ್ರಿ ಒಳಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ರಿಯಾಕ್ಷನ್ಸ್ ಹ್ಯಾಟ್ ಮಾಡಿದ್ರಿ, ಬಯಾಲಜಿ ಡೈಗ್ರಾಮ್ ನೋಡ್ಕೊಂಡ್ರಿ, ಸೈಂಟಿಫಿಕ್ ನೇಮ್ಸ್ ನೋಡ್ಕೊಂಡ್ರಿ, ಹುಯ್ ಅಂತ ಅಭ್ಯಾಸ ಮಾಡಿದ್ರಿ. ಈಗ ನೀವು ಯಾವುದೊಂದು ಪರ್ಟಿಕ್ಯುಲರ್ ಡಿಗ್ರಿಗೆ ಹೋಗ್ತೀರಿ, ಅಲ್ಲಿ ಇವು ಏನೂ ಮ್ಯಾಟ್ರ್ ಆಗಂಗಿಲ್ಲ. ಈಗ 1% ಯೂಸ್ ಆಗಂಗಿಲ್ಲ. ಲೈಕ್ ನಿನ್ನೆರ ನಾನು ನಮ್ಮ ಫ್ರೆಂಡ್ ಒಬ್ಬವಂಗೆ ಫೋನ್ ಮಾಡಿದ್ದೆ, ಪ್ರವೀಣ್ ಅಂತ ಹೇಳಿ. ಅವ ನನ್ನ ಜೋಡಿನ BUB ಒಳಗೆ ಕಂಪ್ಯೂಟರ್ ಸೈನ್ಸ್ ಮುಗಿಸಿದೆ. ಲೋಯಲಾ ಸ್ಕೂಲ್ನೊಳಗೂ ನನ್ನ ಕ್ಲಾಸ್ಮೇಟ್ ಇದ್ದವ. ಚಲೋ ಕಂಪ್ನಿ ಒಳಗೆ ಜಾಬ್ ಮಾಡಾಕತ್ತಾನ. ಜಸ್ಟ್ ಹಂಗೆ ಮಾತಾಡ್ಬೇಕಾದ್ರೆ ನಮ್ಮ ಕಾಲೇಜಿಗೆ ಬಂತು, ಸಿಲೆಬಸ್ ಹೊಸ ಚೇಂಜ್ ಆಗತ್ತಲ್ಲ. ಸೊ ಅವಾಗ ಅವ್ನು ಹೇಳಾಕ್ತಿದ್ದ, ನನಗೆ ಈಗ ಅನ್ಸುತ್ತಲ್ಲ ಯಾಕೆ ನಾವು ಅವನ್ನೆಲ್ಲ ಕಲ್ತೀವಿ. ಸೊ ಸೇಮ್ ಥಿಂಗ್ ನಿಮಗೆ ಮುಂದೆ ಅನ್ಸುತ್ತೆ ಈಗ ಡೆಫಿನೆಟ್ಲಿ. ಇದನ್ನು ಯಾಕೆ ಹೇಳಾಕತ್ತೀನಿ ಅಂದರೆ, ಇದ್ರ ಮೇಲೆ ನೀವು ಕುಂತು ವಿಚಾರ ಮಾಡ್ಬೇಕು. ಅಟ್ಲೀಸ್ಟ್ ಈಗರ ನೀವು ಅರ್ಥ ಮಾಡ್ಕೋಬೇಕು. ಏನಂದ್ರೆ, ನಾನು ಈ ಮಾರ್ಕ್ಸು, ಸರ್ಟಿಫಿಕೇಟು, ರಿಸಲ್ಟು ತಲೆ ಕೆಡ್ಸ್ಕೊತ ಬಂದಿನಲ್ಲ, ಇದು ಮುಂದೆ ನನಗೇನು ಯೂಸ್ ಆಗಂಗಿಲ್ಲೇ ಇಲ್ಲ ಅಂತ ಹೇಳಿ. ಬರೀ ನಿಮ್ಮ ಪರ್ಸೆಂಟೇಜ್ ತೊಗೊತಾರೆ, ಒಂದು ರ್ಯಾಂಕ್ ತೊಗೊತಾರೆ, ಯಾವುದೋ ಒಂದು ಡಿಗ್ರಿ ಹೋಗ್ತೀವಿ. ಈಗ ಹೆಂಗೆ ಆಗಬಾರ್ದು ನಿಮ್ಮ ಲೈಫ್ ಅಂದ್ರೆ, ಈಗ ಸೆಕೆಂಡ್ ಇಯರ್ ತನಕ ಮುಗಿತಾ, ಇದರಿಂದ ಏನೋ ನನಗೆ ಪ್ರೊಡಕ್ಟಿವ್ ಸಿಗೋವಲ್ತು. ನನಗೆ ಈಗ ಹೆಂಗೆ ಆಗ್ಬೇಕಾಗಿತ್ತು ಗೊತ್ತನ್ರಿ, 14 ವರ್ಷ ನೀವು ಒಂದು ಎಜುಕೇಷನ್ ಸಿಸ್ಟಮ್ನಾಗ ಅದಿರಂದ್ರೆ, 14 ವರ್ಷ ಮುಗಿದ ಮೇಲೆ ನಿಮಗೆ ನೀವೇನು ಅಂತ ಅರ್ಥ ಆಗಿರ್ಬೇಕಾಗಿತ್ತು ಈಗ. ಮತ್ತು ಎಜುಕೇಷನ್ ಅಂದ್ರೆ ಏನು, ಇದರಿಂದ ಏನು ಯೂಸ್ ಆತ್ರಿ ಈ ಕಡೆಗೆ. ಸೊ ನಿಮಗೆ ಆಲ್ರೆಡಿ ಅರ್ಥ ಆಗಿರ್ಬೇಕಾಗಿತ್ತು, ನನ್ನ ಟ್ಯಾಲೆಂಟ್ ಇದು, ನನ್ನ ಕ್ಯಾರೆಕ್ಟರ್ ಇದು, ನನಗೆ ಈ ಜಗತ್ತಿನೊಳಗೆ ಅಂದ್ಕೊಳ್ಳೆ. ಈಗಿನ ಸ್ಟೂಡೆಂಟ್ಸ್ ಹೆಂಗಿರ್ತಾರಂದ್ರೆ, ಜಗತ್ತಿನೊಳಗೆ ಎಷ್ಟು ಜಾಬ್ ಅದಾವು, ಅಥವಾ ಈ ಜಗತ್ತು ಹೆಂಗೈತಿ, ಇದ್ರ ಲೈಫ್ ಹೆಂಗೈತಿ, ಯಾರು ಯಾವ ಸಿಚುವೇಶನ್ ಒಳಗಿರ್ತಾರೆ ಮಂದಿ, ಯಾರಿಗೇನು ರಿಕ್ವೈರ್ಮೆಂಟ್ ಇರ್ತೈತಿ, ವಾಟ್ ಐ ಕ್ಯಾನ್ ಡೂ, ವಾಟ್ ಐ ಕ್ಯಾನ್ ಪ್ರೊವೈಡ್, ಇದು ಏನೂ ಗೊತ್ತಿರಂಗಿಲ್ಲ. ಒಂದು ಟೆಕ್ಸ್ಟ್ ಬುಕ್ನೊಳಗಿಂದ ಏನೋ ಬ್ಯಾಟ್ ಹೊಡಿತಾರ, ಅದನ್ನು ಬರೀತಾರ, ಅದರಿಂದ ಮಾರ್ಕ್ಸ್ ಬರ್ತೈತಿ, ಅದ್ರ ಮ್ಯಾಲಿಂದ 95 ಅಂತ 90 ಅಂತ, ಇವ ಶಾಣೆ ಅಂತ, ಇವ ದಡ್ಡ ಅಂತ ಹುಸ್ತನ ಇದು ಪೂರ. ಅಟ್ಲೀಸ್ಟ್ ಈಗರ ನಿಮಗೆ ಇದು ಅನ್ನಿಸ್ಬೇಕು. ಈಗರ ಇದು ಅನ್ನಿಸಿ ನೀವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಗರ ಸ್ಟಾರ್ಟ್ ಮಾಡಿರಿ. 12-14 ವರ್ಷ ಮುಗೀತು. ಅಟ್ಲೀಸ್ಟ್ ಈಗರ ಒಂದು ಏನೋ ಸ್ಟಾರ್ಟ್ ಮಾಡಿರಿ ಅಂದ್ಕೊಂಡು ಹಂಗೆ ನೆನಪಾತ ಒಂದು ಮಾತು ಹೇಳ್ತೀನಿ. ಅಟ್ಲೀಸ್ಟ್ ಯಾರು ಇನ್ನೂ ಇನ್ನರ್ ಇಂಜಿನಿಯರಿಂಗ್ ಮಾಡಿಲ್ಲ, ಅದನ್ನು 50% ಏನು ಡಿಸ್ಕೌಂಟ್ ಇತ್ತಲ್ಲ, ಅದು ಸೆಪ್ಟೆಂಬರ್ 3 ತನಕ ಎಕ್ಸ್ಟೆಂಡ್ ಮಾಡ್ಯಾರ. ಇಂಟ್ರೆಸ್ಟ್ ಇದ್ದವರು ರಿಜಿಸ್ಟರ್ ಮಾಡ್ಬೋದು. ಅದರಿಂದ ನನಗೇನು ಲಾಭ ಇಲ್ಲ. ಅಂದ್ರೆ 14 ವರ್ಷ ಇದನ್ನೆಲ್ಲ ಕಲ್ತಿರಿ, ಒಂದು ಚಲೋ ಕೆಲಸ ಮಾಡಿರಿ. ನಿಮಗೆ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಒಂದೇನೋ ಚಲೋ ಕೆಲಸ ಮಾಡಿರಿ ಅಂತ ಹಂಗೆ ಹೇಳಿದೆ. ಸೊ ಅದನ್ನ ಸೈಡ್ಗೆ ಇಡ್ರು, ನಾ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಈಗ. ಸೊ ಅಟ್ಲೀಸ್ಟ್ ಈಗರ ನೀವು ಈ 12-14 ವರ್ಷನೇನು ನನ್ನ ಪ್ರಕಾರ ಅದು ವೇಸ್ಟ್ ಅಂತ ಎದಕ್ಕೆ ಹೇಳ್ತೀನಿ ನಾನು. ಈಗ ಲೈಕ್ ನಿಮ್ಗೆ ಸ್ವಾಮಿ ವಿವೇಕಾನಂದ ಹೆಸರು ಕೇಳಿರ್ಬೇಕು. ಭಾಳಷ್ಟು ಮಂದಿಗೆ ನಮ್ಮ ಕಾಲೇಜ್ನೊಳಗೆ ನಾವು ಹೇಳ್ತಿರ್ತೀವಿ, ಭಾಳಷ್ಟು ಮಂದಿಗೆ ಸ್ವಾಮಿ ವಿವೇಕಾನಂದ ಅಂದರೆ ಅವರೊಬ್ಬರು ಸೇಂಟ್ ಇದ್ದರು, ಅಮೇರಿಕಕ್ಕೆ ಹೋದರು, ಸ್ಪೀಚ್ ಮಾಡಿದರು, ಭಾರಿ ಫೇಮಸ್ ಇದ್ದರು, ಅವ್ರದ್ದಷ್ಟೇನೋ ಬುಕ್ಸ್ ಅದಾವಂತ ಇಷ್ಟ ಗೊತ್ತಿರ್ತೈತಿ. ಅಥವಾ ಸ್ಕೂಲ್ನೊಳಗೆ, ಪ್ರೈಮರಿ ಹೈಸ್ಕೂಲ್ನೊಳಗೆ ಎಲ್ಲೋ ಒಂದು ಕಡೆ ಒಂದು ಚಾಪ್ಟರ್ನೊಳಗೆ ಏನೋ ಕಲ್ತಿರ್ತಾರೆ ಅಷ್ಟೇ. ಸೊ ವಿವೇಕಾನಂದ ವಾಸ್ ಆನ್ ಎನ್ಲೈಟನ್ ಬೀಯಿಂಗ್. ಈವನ್ ಸಮ್ ಸ್ಟೋರೀಸ್ನೊಳಗೆ ಹೇಳ್ತಾರೆ, ಹಿ ಈಸ್ ಆ್ಯಕ್ಚುಲಿ ದ ಇನ್ಕಾರ್ನೇಷನ್ ಆಫ್ ಸಪ್ತಋಷಿ, ಒನ್ ಆಫ್ ದ ಸಪ್ತಋಷಿ. ಇನ್ನೊಂದು ಸ್ಟೋರಿ ಒಳಗೆ ಹೇಳ್ತಾರೆ, ಹಿ ಈಸ್ ಆ್ಯಕ್ಚುಲಿ ಪಾರ್ಟ್ ಆಫ್ ಶಿವ ಹಿಮ್ಸೆಲ್ಫ್ ಅಂತ. ಅವ್ರ ಬಗ್ಗೆ ನಾನು ಯಾಕೆ ಹೇಳಕತ್ತೀನಿ ಅಂದರೆ, ಅವ್ರು ಆ್ಯಕ್ಚುಲಿ BA ಕಲಿತಾರೆ ರೀ, ಸ್ಕಾಟಿಷ್ ಚರ್ಚ್ ಕಾಲೇಜ್ ಅಂಥೇಳಿ, ಅಲ್ಲಿ BA ಮುಗಿಸ್ತಾರೆ. BA ಮುಗಿಸಿದ ಮೇಲೆ, ಸಾರಿ ಇಲ್ಲೇ ಜೋರು ಗಾಳಿಗೆ ಕ್ಯಾಮ್ರಾ ಅಳಗಾಡಾಗ್ತೈತಿ. BA ಮುಗಿಸಿದ ಮೇಲೆ LLB ಮಾಡ್ತಾರೆ ಅನ್ಸುತ್ತೆ ರೀ. ಅವರು ವಕೀಲಿ ವೃತ್ತಿದೊಳಗೆ ಎಂಟರ್ ಆಗ್ತಾರೆ. ಇದೆಲ್ಲ ಆದಮೇಲೆ ಒಂದು ಸೈಡು ಎಜುಕೇಷನ್ ಹೋಗ್ತಿರ್ತೈತಿ, ಇನ್ನೊಂದು ಸೈಡು ವೆನ್ ವಿವೇಕಾನಂದ ಮೀಟ್ಸ್ ಹಿಸ್ ಗುರು ರಾಮಕೃಷ್ಣ ಪರಮಹಂಸ, ವೆನ್ ಹೀ ಕಮ್ಸ್ ಟು ನೋ ಅಬೌಟ್, ಅದು ದೊಡ್ಡ ಸ್ಟೋರಿ ಐತಿ. ಯಾವಾಗ ಅವ್ರಿಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ, ರಾಮಕೃಷ್ಣ ಪರಮಹಂಸ ಇಸ್ ಒನ್ ಮೋರ್ ಎನ್ಲೈಟನ್ ಬೀಯಿಂಗ್. ಅವ್ರ ಬಗ್ಗೆ ಈಗ ಸದ್ಯ ಬೇಡ, ಡಿಟೇಲಾಗಿ ಒಂದು ಸರ್ತಿ ಮಾತಾಡೋಣಂತೆ. ಸ್ವಲ್ಪ ನಾ ಹೆಚ್ಚು ಕಡಿಮೆ ಏನು ಮಾತಾಡಿದ್ರು ತಪ್ಪಾಗ್ತೈತೆ ಅವ್ರ ಬಗ್ಗೆ. ಸೊ ವಿವೇಕಾನಂದ ಅವ್ರಿಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಕಂಪ್ಲೀಟ್ ಡಿಟೇಲಾಗಿ ಗೊತ್ತಾದಮೇಲೆ ಅವ್ರ ಗುರುಗಳ ಬಗ್ಗೆ ಸ್ಟಾರ್ಟಿಂಗ್ ಅವ್ರಿಗೆ ಡೌಟ್ ಇರ್ತೈತಿ. ಅವ್ರು ಹೋಗಿ ಒಂದು ಮಾತು ಹೇಳ್ತಾರಂತೆ ರಾಮಕೃಷ್ಣ ಪರಮಹಂಸರಿಗೆ, ನೀವಂತೂ ಸ್ಕೂಲಿಗೆ ಹೋಗಲಿಲ್ಲ, ನೀವು ಭಾಳ ಚಲೋ ಕೆಲಸ ಮಾಡಿದ್ರಿ, ಆ್ಯಕ್ಚುಲಿ ಈ ಲೈಫ್ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ, ದೇವರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ರಿ, ನನಗೆ ನಾನು ನಿಮ್ಮ ಶಿಷ್ಯ ಆಗ್ತೀನಿ ಮುಂದೆ ಅಂಥೇಳಿ ನಿಮಗೆ ಗೊತ್ತಿತ್ತು ಅಂತ ವಿವೇಕಾನಂದ ಈಸ್ ಆಸ್ಕಿಂಗ್ ರಾಮಕೃಷ್ಣ ಪರಮಹಂಸ. ನಿಮಗೆ ಗೊತ್ತಿತ್ತು ನಾನು ನಿಮಗೆ ಆ ಶಿಷ್ಯ ಆಗ್ತೀನಿ ಅಂಥೇಳಿ, ನೀವು ನನ್ನ ಎಜುಕೇಷನ್ ಯಾಕೆ ಸ್ಟಾಪ್ ಮಾಡಲಿಲ್ಲ, ನನಗೆ ಈ BA ಈ ಡಿಗ್ರಿ ಮಾಡುವಂಗೆ ಯಾಕೆ ಮಾಡಿದಿರಿ ಈ ಎಜುಕೇಷನ್ನೊಳಗೆ,
ಇದನ್ನ ಇಷ್ಟು ರಬ್ಬಿಶ್ ಎಲ್ಲ ನನ್ನ ತಲೆಗೆ ಇಟ್ಕೊಳ್ಳೋ ಹಂಗೆ ಯಾಕೆ ಮಾಡಿದ್ರಿ ನೀವು? ನನಗೆ ನಿಮ್ಮ ಕಡೆ ಒಂದು ಯಾವ್ದಾದ್ರು ಗುಳಿಗೆ ಇದ್ರೆ, ಟ್ಯಾಬ್ಲೆಟ್ ಇದ್ರೆ, ಕ್ಯಾಪ್ಸ್ಯೂಲ್ ಇದ್ರೆ ಕೊಟ್ಬಿಡ್ರಿ. ಆ ಗುಳಿಗೆ ತೊಗೊಂಡು ನಾನು ಇಷ್ಟು ದಿವಸ ಕಲ್ತಿದ್ದು ಡಿಗ್ರಿ, ಸ್ಕೂಲ್, ಕಾಲೇಜ್ನೊಳಗೆ ಕಲ್ತಿದ್ದು ಎಲ್ಲ ನಾಲೆಜ್ ಏನೈತಲ್ಲ, ಐ ವಾಂಟ್ ಟು ಫಾರ್ಗೆಟ್ ದಿಸ್. ಬಿಕಾಸ್ ಆ್ಯಕ್ಚುಯಲ್ ನಾಲೆಜ್ ಭಾಳಷ್ಟು ಐತಿ, ದೊಡ್ಡದೈತಿ. ನನಗೆ ಅದು ಅರ್ಥ ಆಗೈತಿ ಈಗ. ಸೊ ಇದು ರಬ್ಬಿಶ್ ನಾ ಏನು ಕಲ್ತ್ನಲ್ಲ, ನಿಮಗೆ ಗೊತ್ತಿತ್ತು ನಾನು ನಿಮ್ಮ ಶಿಷ್ಯ ಆಗ್ತೀನಿ ಅಂತ, ನನಗೆ ಯಾಕೆ ಕಲಿಯಾಕೆ ಬಿಟ್ರಿ ಅಂತ ಅವ್ರು ಒಂದು ಮಾತು ಹೇಳ್ತಾರೆ. ಇದು ನಾ ಹೇಳಿದ್ದಲ್ಲ. ಇವನ್ ನನಗೂ ಫೀಲ್ ಆಗ್ತೈತಿ, ನಾ ಮಾಡಿದ್ದು ಡಿಗ್ರಿ ಕಂಪ್ಯೂಟರ್ ಸೈನ್ಸು, ನಾ ಟೀಚಿಂಗಿಗೆ ಬಂದೆ, ಆ ಮಾತು ಬೇರೆ. ಇವನ್ ನಮ್ಮ ಫ್ರೆಂಡ್ಸ್ ಯಾರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಜಾಬಿಗೆ ಹೋಗ್ತಾರಲ್ಲ, ಅವ್ರು ಡೈರೆಕ್ಟ್ಲಿ ಜಾಬಿಗೆ ಹಚ್ಚಿಬಿಡಂಗಿಲ್ಲ ರೀ. ಅವ್ರಿಗೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿ ಹೋದವ್ರಿಗೆ ಜಾಬ್ಗೆ ಕೆಲಸ ಕೊಟ್ಬಿಡಂಗಿಲ್ಲ. ಅವ್ರಿಗೆ ಏನು ಮಾಡ್ತಾರೆ ಗೊತ್ತನ, ಮತ್ತೊಂದು 3-4 ತಿಂಗಳು ತಮಗೆ ಹೆಂಗೆ ಬೇಕು ಅವರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಬೇಸಿಸ್ ಮೇಲೆನ ಅವ್ರು ಆ್ಯಕ್ಚುಲಿ ಜಾಬ್ ಮಾಡ್ತಾರಲ್ಲಿ. ಈ 4 ವರ್ಷ ಅವ್ರು ಇಂಜಿನಿಯರಿಂಗ್ ಕಲ್ತಿದ್ದೆ ಒಂದು ಸ್ವಲ್ಪ ಬೇಸಿಕ್ ಇರ್ತೈತಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೇನು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ ರೀ, ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ, ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಸಾಫ್ಟ್ವೇರ್ ಕಂಪ್ನೀಸ್ ಜಾಬ್ ಕೊಡ್ತಾರೆ. 3 to 4 months ಅಥವಾ 5 to 6 months ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಬೇಸ್ಡ್ ಅವ್ರು ಜಾಬ್ ಮಾಡೋಕೆ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ. ಸೊ ಡಿಗ್ರಿ ಮುಗಿ ತನಕನೂ ನಿಮ್ದು ಹಿಂಗೆ ಹೋಗಬಾರ್ದಂತ ನಾ ಏನು ಹಾಕಿ ಟ್ರೈ ಮಾಡಾಕ್ತೀನಿ. ಈ ಎಜುಕೇಷನ್ ಸಿಸ್ಟಮ್ನೊಳಗೆ ನೀವು ಇಷ್ಟೇನು ಕಲ್ತಿರಲ್ಲ, ಇರಲಿ, ಕಲಿಬೇಕಾಗಿತ್ತು. ಹೊಸ ಎಜುಕೇಷನ್ ಸಿಸ್ಟಮ್ ಚಲೋ ಇರ್ತೈತೆ ಅಂತ ನಾವು ಅಂದ್ಕೊಂಡಿವಿ. ಬಟ್ ಈಗ ಅಟ್ಲೀಸ್ಟ್ ಇದರಿಂದ ಸರಿದು, ಈ ಅಟ್ಯಾಚ್ಮೆಂಟಿಂದ ಸರಿದು, ಮಾರ್ಕ್ಸು ಅಂದ್ರೆ ಮಾರ್ಕ್ಸ್ ಡಿಸೈಡ್ಸ್ ವಾಟ್ ಐ ಆಮ್. 95% ಬಂದ್ರಷ್ಟೇ ನಾ ಯಾರು ಅಂತದು ಹೇಳ್ತೈತಿ. ಫಿಸಿಕ್ಸ್ನೊಳಗೆ ನನಗೆ ಎಷ್ಟು ಮಾರ್ಕ್ಸ್ ಬಿದ್ದು ಅನ್ನೋದನ್ನು, ಅಂದರೆ ಡೋಂಟ್ ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಮಾರ್ಕ್ಸ್, ಡೋಂಟ್ ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಪರ್ಸೆಂಟೇಜ್. ಇದರಿಂದ ನೀವು ದೂರ ಸರಿದಿ. ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ನಿಂದು ಏನು ಟ್ಯಾಲೆಂಟು ಇದನ್ನು ಹುಡುಕ್ರಿ. 100 ಬಿತ್ತು ಫಿಸಿಕ್ಸ್ನೊಳಗೆ ಅದಲ್ಲ, ಅದು ಟೆಕ್ಸ್ಟ್ ಬುಕ್ನೊಳಗೆ. ನಿಮ್ಮ ಫ್ರೆಂಡ್ ಯಾರಿಗೊಬ್ರು 90 ಬಿದ್ದಿರ್ತೈತಿ ಅಥವಾ 70 ಬಿದ್ದಿರ್ತೈತಿ, ನಿಮ್ಮಷ್ಟು ಅವ್ರು ಓದಿರಂಗಿಲ್ಲ, ಅವರು 100 out of 100 ಸ್ಕೋರ್ ಮಾಡಬಹುದು. ರಿಯಾಲಿಟಿ ಒಳಗೆ ನಿಮಗೆ ಎಷ್ಟು ನಾಲೆಜ್ ಐತಿ? ಓಕೆ, ಟ್ರೈ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಆಮೇಲೆ ಇನ್ನೊಂದು ನಾನು ಹಂಗೆ ಎಕ್ಸಾಂಪಲ್ ಹೇಳ್ತೀನಿ. ಇನ್ನೊಬ್ರು ಎನ್ಲೈಟನ್ ಬೀಯಿಂಗ್ಸ್ ಅಂದ್ರೆ ಯಾರು ಅಂತ ಹೇಳ್ತೀನಿ ಫಸ್ಟಿಗೆ. ಹಂಗಾರೆ ಸರ್ ಎನ್ಲೈಟನ್ ಬೀಯಿಂಗ್ ಅಂದ್ರೆ ಅವ್ರು ಆ ಡಿಗ್ರಿ ಮಾಡಿರ್ತಾರೆ, ನಾವು ಆ ಡಿಗ್ರಿ ಮಾಡಿದ್ರೆ ಎನ್ಲೈಟನ್ ಬೀಯಿಂಗ್ಸ್ ಅಂದ್ರೆ ಅವರಿಗೆ ಜ್ಞಾನೋದಯ ಆಗಿ ಇದು ಆ್ಯಕ್ಚುಲಿ ಎಕ್ಸಿಸ್ಟೆನ್ಸ್, ಈ ಜಗತ್ತು ಏನು, ಈ ಕ್ರಿಯೇಷನ್ ಯಾರು ಮಾಡಿದ್ರು ಅಥವಾ ಯಾವ ಶಕ್ತಿ ಈ ಕ್ರಿಯೇಷನನ್ನು ಮಾಡ್ತು, ಎಕ್ಸಾಕ್ಟ್ಲಿ ಹೌ ದಿಸ್ ಕ್ರಿಯೇಷನ್ ಈಸ್ ವರ್ಕಿಂಗ್, ನಾವು ಯಾಕೆ ಮನುಷ್ಯರಾಗಿ ಹುಡ್ತೀವಿ ಅಥವಾ ಬೇರೆ ಯಾವ ಪ್ರಾಣಿ ಯಾಕಿರ್ತಾವು, ವೈ ಆಲ್ ದಿಸ್ ಇಸ್ ಹ್ಯಾಪನಿಂಗ್. ನಾವು ಮೊದ್ಲು ಎಲ್ಲಿದ್ವಿ, ಈಗ ಯಾಕೆ ನಾವು ಹಿಂಗದೀವಿ, ಮುಂದೆ ನಾವು ಏನಾಗ್ತೀವಿ, ಮುಕ್ತಿ ಅಂದ್ರೇನು, ದೇವರಂದ್ರೇನು, ಸಾವು ಅಂದ್ರೇನು, ಎವ್ರಿಥಿಂಗ್, ಆತ್ಮ ಅಂದ್ರೇನು, ಭಾಳಷ್ಟು ವಿಷಯಗಳಿರ್ತಾವೆ. ದೇ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಹಂಗೆ ಒಂದಿಷ್ಟು ಎನ್ಲೈಟನ್ ಬೀಯಿಂಗ್ಸ್ ಭಾಳ ಜನ ಆಗಿ ಹೋಗ್ಯಾರ ನಮ್ಮ ದೇಶದೊಳಗೆ. ನಾನು ಫಾಲೋ ಮಾಡೋದು ವಿವೇಕಾನಂದ ಮತ್ತು ಇನ್ನೊಬ್ಬರು ರೈಟ್ ನಾವು ನಮ್ಮ ಜೋಡಿ ಅದರ ಅಲೈವ್ ಸದ್ಗುರುನು ಮಲ್ಟಿಪಲ್ ಟೈಮ್ಸ್ ಅವ್ರು ಹೇಳ್ಯಾರ, ಈ ಎಜುಕೇಷನ್ ಸಿಸ್ಟಮ್ನೊಳಗೆ ಏನು ಕಲಿಸ್ತಿದ್ರಲ್ಲ ನನಗದು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ, ನಾನು ಕ್ಲಾಸಿಗೆ ಸರಿಯಾಗಿ ಹೋಗ್ತಿರ್ಲಿಲ್ಲ. ಈವನ್ ಅವರು ಇನ್ನೊಂದು ಹೇಳ್ತಾರೆ, ಒಂದು ನೀವು ಬೇಕಾರೆ ನಾ ಆಗಲೇ ಹೇಳಿದ್ನಲ್ಲ, ವಿವೇಕಾನಂದರು ಹೋಗಿ ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ, ಐ ವಾಂಟ್ ಟು ಗೆಟ್ ರಿಡ್ ಆಫ್ ದಿಸ್ ನಾಲೆಜ್ ಅಂಥೇಳಿ. ಇದು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ನೀವು ಬುಕ್ಸ್ ಓದಿದ್ರೆ ಗೊತ್ತಾಗ್ತದೆ ನಿಮಗೆ, ಐ ಆಮ್ ಟೆಲ್ಲಿಂಗ್ ದ ಟ್ರೂತ್ ಅಂಥೇಳಿ. ನೆಕ್ಸ್ಟ್ ಸದ್ಗುರು ಅವ್ರದ್ದು ವೀಡಿಯೋಸ್ನೂ ನೋಡಿದ್ರೆ ಗೊತ್ತಾಗ್ತೈತಿ. ಪರ್ಟಿಕ್ಯುಲರ್ಲಿ ಮೊನ್ನೊಂದು ಪೇರೆಂಟಿಂಗ್ ಅಂತ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ರೆ ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡಿರಿ. ಅವಾಗ ಅದ್ರಾಗ ಅವ್ರು ಹೇಳ್ತಾರೆ, ಅವ್ರ ಮಗಳು 3 ವರ್ಷ 4 ವರ್ಷ ಇರೋ ತನಕ ಅವ್ರ ಜೋಡಿನ ಬೆಳೆದಿರ್ತಾರೆ, ಬೇರೆ ಯಾರಿಗೂ ಅವ್ರಿಗೇನು ಟೀಚ್ ಮಾಡೋಕ್ಕೆ ಬಿಡ್ತಿರಂಗಿಲ್ಲ ABCD. ಸುಮ್ಮ ಬಿಡ್ರಿ ಆಕಿನ್ನ, ಆಕಿ ಜಸ್ಟ್ ನೇಚರನ್ನು ವಾಚ್ ಮಾಡಲಿ, ಆಕಿ ತಾನಾಗೇ ಒಂದಿಷ್ಟು ಗ್ರಾಸ್ಪ್ ಮಾಡ್ಕೊಳ್ಳಿ. ಬೈ ದ ಟೈಮ್ ಶಿ ವಾಸ್ 18 months ಅಂತ, ಸದ್ಗುರು ಅವ್ರ ಮಗಳು ರಾಧೆ ಅಂಥೇಳಿ 18 ತಿಂಗಳು ಅನ್ನೋರೊಳಗೆ 2-3 ಭಾಷೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲಂತ್ರಿ ಆಕೆ. ಆ್ಯಕ್ಚುಲಿ ಅವ್ರಿಗೆ ಆಕಿನ ಸ್ಕೂಲಿಗೆ ಕಳಿಸೋ ವಿಚಾರ ಇದ್ದಿದ್ದಿಲ್ಲಂತ, ತಮ್ಮ ಜೋಡಿನ ಇಟ್ಕೊಂಡ್ಬಿಡ್ಬೇಕಂತ ಮಾಡಿದ್ರಂತ ಕಂಟಿನ್ಯೂಸ್ಲಿ, ಸ್ಕೂಲೇ ಬೇಡ. ಬಟ್ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆತಂದ್ರೆ, ಅವರಿಗೆ ಅವ್ರ ಮಗಳಿಗೆ ಅಕಿನ್ ಏಜಿನ ಸ್ಟೂಡೆಂಟ್ಸ್ ಅಕಿನ್ ಏಜಿನ ಫ್ರೆಂಡ್ಸ್ ಚಿಲ್ಡ್ರನ್ ನನ್ನ ಒಂದು ಗುಂಪು ಅವ್ರಿಗೆ ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ. ಏನಾಗ್ಬಿಟ್ಟಿತ್ತಂದ್ರೆ, ಸದ್ಗುರು ಅವ್ರ ಏಜ್ನವ್ರ ಜೋಡಿನ ಅವ್ರ ಮಗಳು ಬೆಳೆಯಕತ್ತಿದ್ದಕ್ಕೆ ಶಿ ಹ್ಯಾಡ್ ಸ್ಟಾರ್ಟೆಡ್ ಟು ಬಿಹೇವ್ ಲೈಕ್ ಅಡಲ್ಟ್ಸ್, ದೊಡ್ಡವ್ರ ಗತೆ ಮಾತಾಡೋದು. ಅಂದರೆ ಎಲ್ಲಾಕಿ ಆ ಚೈಲ್ಡಿಶ್ನೆಸ್ಸನ್ನು, ಆ ಸಿಚುವೇಶನ್ಸನ್ನು ಕಳ್ಕೊಂಡ್ಬಿಡ್ತಾಳೆ ಅಂಥೇಳಿ ಅವಾಗ ಅವರು ಆ ಕಾರಣಕ್ಕೆ ಸ್ಕೂಲಿಗೆ ಹಚ್ಬೇಕಾತಂತೆ. ಅದು ಊಟಿ ಒಳಗೆ ಒಂದು
ಜಿದ್ದು ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬರಿದ್ದರು. ಅವ್ರ ಬಗ್ಗೆ ನಾನು ಸರ್ತಿ ಯಾವ್ದಾರು ಒಂದು ಸ್ಟೋರಿ ಒಳಗೆ ಹೇಳ್ತೀನಿ, ಅಥವಾ ನಾನು ಆ್ಯಕ್ಚುಲಿ ಕಾಲೇಜ್ನೊಳಗೆ ನಮ್ಮ ಕ್ಲಾಸ್ನೊಳಗೆ ಹೇಳಿದ್ದೆ. ಅವ್ರದ್ದೊಂದು ಸ್ಕೂಲ್ಗೆ ಹಚ್ತಾರೆ. ಆ ಸ್ಕೂಲ್ ಹೆಂಗಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ ನೋಡು ಕಾಂಪಿಟೇಷನ್ನು, ಎಕ್ಸಾಮು, ಟೆನ್ಷನ್ನು ಕ್ರಿಯೇಟ್ ಮಾಡೋಂಗಿಲ್ಲ ಅಂಥ ಒಂದು ಸ್ಕೂಲ್. ಅಲ್ಲಿ ಹೋಗಿ ಅವರಿಗೆ ಅಡ್ಮಿಷನ್ ಮಾಡಿಸ್ತಾರೆ ಅವ್ರ ಮಗಳಿಗೆ. ಮಾಡಿಸಿ ಮತ್ತು ಅವ್ರಿಗೆ ಹೇಳಿ ಬರ್ತಾರೆ, ನಿಮ್ಮದು ಸ್ಕೂಲ್ ಮೊದಲೇ ಸ್ಟಡೀಸ್ ಬಗ್ಗೆ, ಮಾರ್ಕ್ಸ್ ಬಗ್ಗೆ ತಲೆ ಕೆಡ್ಸೋಳಂಗಿಲ್ಲ. ನನ್ನ ಮಗಳಿಗೆ ನೀವು ಇನ್ನಿಷ್ಟು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸ್ವಲ್ಪ ನಾನು ನಿಮಗೆ ಬಂದು ನನ್ನ ಮಗಳದ್ದು ರಿಪೋರ್ಟ್ ಕಾರ್ಡ್ ಕೇಳಂಗಿಲ್ಲ, ಎಷ್ಟು ಮಾರ್ಕ್ಸ್ ಬಿತ್ತಕ್ಕಿಗೆ, ಮಾರ್ಕ್ಸ್ ಕಾರ್ಡ್ ತೋರಿಸ್ರಿ ಇಲ್ಲೇ, ಹೌ ಶಿ ಈಸ್ ಡೂಯಿಂಗ್, ನಾ ಕೇಳಂಗಿಲ್ಲ. ನಾನು ನಿಮ್ಗೆ ಏನು ಕೇಳ್ತೀನಿ, ಆಕೆ ಚಲೋತ್ನಾಗ ಊಟ ಮಾಡಿಲ್ಲ ಇಲ್ಲ, ಮಸ್ತ್ ಹಾಡು ಡ್ಯಾನ್ಸು ಕಲಿಯಾಗತ್ತಾಳೆ ಇಲ್ಲ, ಈ ಶಿ ಎಂಜಾಯಿಂಗ್ ದಿಸ್ ಲೈಫ್ ಆರ್ ನಾಟ್, ಇಷ್ಟ ಕೇಳ್ತೀನಿ ನಾನು. ಆಕೆ ಹೆಂಗೆ ಇಂಟ್ರೆಸ್ಟ್ ಐತಿ ಆಕೆ ಹಂಗೆ ಬೆಳೀಲಿ. ಸೊ ಅದ ಸ್ಕೂಲ್ನೊಳಗೆ ಆಕೆ ಕಲಿತಾಳೆ. ಮುಂದೆ 10th ಸ್ಟ್ಯಾಂಡರ್ಡಿಗೆ ಆಕಿನ ಸ್ಕೂಲಿಂಗ್ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅವ್ರ ಮದರಿಗೆ, ರಾಧೆ ಅವ್ರ ಮದರ್ ಮತ್ತು ರಾಧೆ ಇಬ್ರಿಗೂ, ಅಂದರೆ ಅವ್ರ ಮದರ್ ಆ್ಯಕ್ಚುಲಿ ಮೊದಲೇ ಎಕ್ಸ್ಪೈರ್ ಆಗಿರ್ತಾರೆ, ಅದೊಂದು ಬೇರೆ ಸ್ಟೋರಿ ಐತಿ. ಅವ್ರಿಗೆ ಡ್ಯಾನ್ಸ್ಗೆ ಹಾಕ್ಬೇಕಂತ ಮಾಡಿರ್ತಾಳೆ ರೀ ಅವ್ರ ಮದರ್. ಸೊ ರಾಧೆಗೂ ಅದ ಇಂಟ್ರೆಸ್ಟ್ ಇರ್ತೈತಿ. ಸೊ 10th ಸ್ಟ್ಯಾಂಡರ್ಡ್ ಆದಮೇಲೆ ಆ ಫೀಲ್ಡಿಗೆ ಕಳಿಸ್ಬಿಡ್ತಾರೆ. ಈ ಎಜುಕೇಷನ್ನೊಳಗೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ತಲೆಗೆ ಹೋಗಿಲ್ಲ, 10th ಸ್ಟಾಪ್ ಮಾಡ್ತಾರೆ. ದಿಸ್ ಇಸ್ ಇನಫ್, ಸಾಕೀಗ ಅಂತೇಳಿ. ಸೊ ಈಗ ನೀವು ಬೇಕಾದ್ರೆ ರಾಧೆ ಜಗ್ಗಿ ಅಂಥೇಳಿ ಗೂಗಲ್ನೊಳಗೆ ಹೋಗಿ ಸರ್ಚ್ ಮಾಡಿದರೆ ಯು ವಿಲ್ ಫೈಂಡ್ ದ್ಯಾಟ್ ರಾಧೆ ಈಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲಿ ಫೇಮಸ್ ಭರತನಾಟ್ಯ ಡ್ಯಾನ್ಸರ್ ನಾವು. ನಾಟ್ ಬಿಕಾಸ್ ಆಫ್ ದಿ ಇನ್ಫ್ಲೂಯೆನ್ಸ್ ಆಫ್ ಸದ್ಗುರು ಅವ್ರದ್ದು ಇನ್ಫ್ಲೂಯೆನ್ಸ್ ಐತಿ, ಅದರಿಂದ ಏನೋ ಚಾನ್ಸ್ ಸಿಕ್ತು, ಹಾಗಲ್ಲ. ನೀವು ಅವ್ರದ್ದು ಯೂಟ್ಯೂಬ್ನೊಳಗೆ ವಿಡಿಯೋಸ್ ನೋಡ್ಬೋದು. ಇವನ್ನೆಲ್ಲ ಯಾಕೆ ಹೇಳಕತ್ತೀನಿ ಗೊತ್ತು, ನನ್ನ ಮಾತು ನಿಮಗೆ ಸೀರಿಯಸ್ ಅನ್ನಿಸ್ಲಿಲ್ಲ ಅಂದರೆ, ಎನ್ಲೈಟನ್ ಬೀಯಿಂಗ್ಸ್ ಅಂತ ಯಾರು ಅದಾರಲ್ಲ, ಜ್ಞಾನೋದಯ ಆದವರು, ಲೈಕ್ ಬುದ್ಧ ವಾಸ್ ಎನ್ಲೈಟನ್ ಬೀಯಿಂಗ್, ಕೃಷ್ಣ ವಾಸ್ ಎನ್ಲೈಟನ್ ಬೀಯಿಂಗ್, ಜೀಸಸ್ ವಾಸ್ ಎನ್ಲೈಟನ್ ಬೀಯಿಂಗ್, ಪ್ರಾಫೆಟ್ ಮೊಹಮ್ಮದ್ ವಾಸ್ ಎನ್ಲೈಟನ್ ಬೀಯಿಂಗ್ ಅಂತ ಹೇಳ್ತಾರೆ. ಸೊ ಲೈಕ್ ದೇರ್ ಆರ್ ಮೆನಿ ಸಚ್ ಪೀಪಲ್. ನಮ್ಮ ಸುತ್ತಮುತ್ತಲ ಇಲ್ಲಿ ಹುಬ್ಳಿ ಒಳಗೆ ಸಿದ್ಧಾರೂಢ ಅದಾರ, ಇಲ್ಲಿ ಗದಗ್ನೊಳಗೆ ಪಂಚಾಕ್ಷರಿ ಗವಾಯಿಗಳದಾರ, ದೇರ್ ಆರ್ ಮೆನಿ ಪೀಪಲ್. ಅವರು ಹೇಳಿದ್ದು ಒಂದಿಷ್ಟು ವಿಷಯಗಳು ಅಂದ್ರೆ, ನೀವು ಎಷ್ಟು ಮ್ಯಾಥ್ಸ್ ಕಲ್ತ್ರಿ, ಎಷ್ಟು ಕೆಮಿಸ್ಟ್ರಿ ಕಲ್ತ್ರಿ, ಎಷ್ಟು ಫಿಸಿಕ್ಸ್ ಕಲ್ತ್ರಿ ಅನ್ನೋಕ್ಕಿಂತ ನಿಮ್ಮನ್ನು ನೀವು ಹೆಂಗೆ ಅರ್ಥ ಮಾಡ್ಕೊಂಡಿರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಅಟ್ಲೀಸ್ಟ್ ನೀವು ಈಗರ ಅದ್ರ ಕಡೆ ಫೋಕಸ್ ಮಾಡಿರಿ ಅಂತ ನಾ ಇದು ವಿಡಿಯೋ ಹೇಳಕತ್ತೀನಿ. ಸೊ ಇದು ಒಂದು ವಿಷಯ ನನಗೆ ಹೇಳೋದಿತ್ತು. ಇನ್ನೂ ಹೇಳೋದು ಭಾಳ ಐತ್ರಿ, ಲೈವ್ ನನಗೆ ಸಿಕ್ಕರೆ ನೀವು ಭಾಳಷ್ಟು ಹೇಳ್ಬೋದು. ನಾನು ಇನ್ನೊಂದು ವಿಷಯನ ಹೇಳಿ ಈ ವಿಡಿಯೋದೊಳಗೆ ಸ್ಟಾಪ್ ಮಾಡ್ತೀನಿ. ಮತ್ತು ಹೇಳ್ತೀನಂತ್ರಿ ಸಿಚುವೇಶನ್ ತಕ್ಕಂಗೆ. ಏನಂದ್ರೆ, ಈಗ ಒಂದಿಷ್ಟು ಇದನ್ನು ಪೂರ್ತಿ ನೋಡ್ರೆ ನೀವು ಲಾಸ್ಟ್ ತನಕ, ಡಿಗ್ರಿ ಮಾಡೋರಿಗೆ ಈಗ ನನಗೆ ಫೋನ್ ಬರೋಕೆ ಸ್ಟೂಡೆಂಟ್ಸ್ ಕೇಳಾಕತ್ತಾರೆ, ಸರ್ ಯಾವ ಡಿಗ್ರಿ ಮಾಡ್ಬೇಕು ಗೊತ್ತಾಗೋಲ್ತು. ಅದಕ್ಕೆ ನಿಮಗೊಂದು ವಿಷಯ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ಫುಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಗ ಲೈಕ್ ನೀವು ವಿಚಾರ ಮಾಡಿರಿ, ನೀವು ಪ್ರೈಮರಿ ಒಳಗಿದ್ದಾಗ ಒಂದು ಪರ್ಟಿಕ್ಯುಲರ್ ಜಾಬ್ ಮಾಡ್ಬೇಕಂತ ಮಾಡಿರ್ತೀರಿ. ನಾನು ಏನೋ ಡಾಕ್ಟರ್ ಆಗ್ಬೇಕಂತ ಮಾಡೀನಿ. ಸೊ ಪ್ರೈಮರಿ ಮುಗಿದು ಹೈಸ್ಕೂಲಿಗೆ ಬರ್ತೀರಿ, ದೆನ್ ಇಟ್ ಚೇಂಜಸ್, ಡಾಕ್ಟರ್ ಆದಿದ್ದು ಇಂಜಿನಿಯರ್ ಅಂತ ವಿಚಾರ ಬರ್ತೈತಿ. ಸೊ ಆಮೇಲೆ ಯಾರ್ದೋ ಒಬ್ರು ಭಾಷಣ ಕೇಳ್ತೀರಿ, ನಾ IPS ಆಫೀಸರ್ ಆಗ್ಬೇಕು, ಅಥವಾ IAS ಮಾಡ್ಬೇಕು, ಅಥವಾ ಟೀಚಿಂಗ್ ಹೋಗ್ಬೇಕು. ಇವು ಹೆಂಗೆ ಚೇಂಜ್ ಹಾಕೊಂಡು ಬರಾಗತ್ತಾವಲ್ಲ. ಈಗ PUC 2 ಆದಮೇಲೆ ಈಗ ನಿಮ್ಗೆ ಅನಿಸಿರ್ತೈತಿ, ನಾ ದೊಡ್ಡವಾಗಿನಿ ಅಥವಾ ದೊಡ್ಡಕ್ಕಾಗಿನಿ, ನನಗೆಲ್ಲ ಅರ್ಥ ಆಗ್ತೈತಿ, ನೌ ಐ ಶುಡ್ ಡಿಸೈಡ್ ಅಂತ. ನಾ ಹೇಳ್ತೀನಿ ಡೆಫಿನೆಟ್ಲಿ, ಸೀರಿಯಸ್ಲಿ ನಿಮ್ಮ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋ ವಿಚಾರ ಇತ್ತು ಅಂದರೆ ಇದು ಇನ್ನೂ ಚೇಂಜ್ ಹಾಕೊತ ಹೋಗ್ತೈತಿ. ನಿಮ್ಗೆ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಈ ರೈಟ್ ನಾವು ನನಗೆ ಎಕ್ಸಾಕ್ಟ್ಲಿ ಯಾವ ಜಾಬ್ ಮಾಡಬೇಕು, ನೀವು ಅಂಥ ಎಜುಕೇಷನ್ ಸಿಸ್ಟಮ್ನೊಳಗೆ ಬಂದಿದ್ರಿ ಫಸ್ಟಿಂದ ಅಂದರೆ ಚಲೋ ಆಗ್ತಿತ್ತು. ನಿಮ್ಗೆ ಇದ್ದ ಪರ್ಟಿಕ್ಯುಲರ್ ನಾನು ಡಿಗ್ರಿ ಮಾಡ್ತೀನಿ ಅಥವಾ ನಾನು ಎಕ್ಸಾಕ್ಟ್ಲಿ ಇದೆ, ನನ್ನ ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಅದಾವ ಅಂಥೇಳಿ ಐಡೆಂಟಿಫೈ ಮಾಡೋಕೆ ಈಸಿ ಆಗ್ತಿತ್ತು. ಬಟ್ ಸಿಚುವೇಶನ್ಸ್ ಈಗ ಸದ್ಯ ಹಂಗಿಲ್ಲ. ಸೊ ಇದು ಕಂಟಿನ್ಯೂ ಆಗ್ತೈತೆ. ಅದಕ್ಕೆ ನಾ ಹೇಳೋದೇನೆಂದ್ರೆ, ರೈಟ್ ನಾವು ನೀವು ಡಿಗ್ರಿನ ಹೆಂಗೆ ಚೂಸ್ ಮಾಡಿರಿ, ನಿಮಗೆ ಸದ್ಯ ಇರುವಂಥ ನಾಲೆಜ್ ಪ್ರಕಾರ ನನಗೆ ಈ ಸದ್ಯ ಈ ಡಿಗ್ರಿ ಸೂಟ್ ಆಗ್ತೈತಿ ಅಂತ ಅಂದ್ಕೊಂಡು ಜಾಯ್ನ್ ಆಗ್ರಿ. ಬಟ್ ನನ್ನ ಮಾತು ನೀವು ಕೇಳೋದಾದರೆ ಸ್ವಲ್ಪ ಮೆಂಟಲಿ ಓಪನ್ ಇಟ್ಕೊಂಡು, ಈವನ್ ಆಫ್ಟರ್ ಯು ಜಾಯ್ನ್ ಅ ಪರ್ಟಿಕ್ಯುಲರ್ ಡಿಗ್ರಿ ನೀವು ಎಕ್ಸ್ಪ್ಲೋರ್ ಮಾಡೋದನ್ನು ಕಂಟಿನ್ಯೂ ಮಾಡಿರಿ. ಲೈಕ್ ನನಗೆ ಎಕ್ಸಾಂಪಲ್ಸ್ ಗೊತ್ತದಾವೆ. ಹೆಂಗಂದ್ರೆ, ಒಂದಿಷ್ಟು ಮಂದಿ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ MBBS ಮಾಡಿದವ್ರು ಅದಾರ. ಸೀರಿಯಸ್ಲಿ ಅಂದ್ರೆ ನೀವು ಹಂಗೆ ಮಾಡಿರಿ ಅಂತ ಹೇಳಕತ್ತಿಲ್ಲ ನಾನು. ಈಗ ಮೆಜಾರಿಟಿ ನಮ್ಮ ಫ್ರೆಂಡ್ಸ್ ಸ್ಟುಡಿ ನಾ ಮಾತಾಡ್ತಿರ್ತೀನಲ್ಲ, ಫಾರ್ಚುನೇಟ್ಲಿ ಐ ವಾಸ್ ಲಕ್ಕಿ. ನನಗೇನು ಇಂಟ್ರೆಸ್ಟ್ ಐತಿ, ನನಗೇನು ಟ್ಯಾಲೆಂಟ್ ಐತಿ ಅಂತ ಅನ್ನೋದು ನನ್ನ ಸುತ್ತಮುತ್ತಲಿರೋಂಥ ಅಟ್ಮಾಸ್ಫಿಯರ್, ನಮ್ಮ ಫ್ರೆಂಡ್ಸು, ಟೀಚರ್ಸು, ರಿಲೇಟಿವ್ಸು, ಪೇರೆಂಟ್ಸು ಎಲ್ಲ ಇಂದ ಗೊತ್ತಾಯ್ತು. ನಾನು ಫಾರ್ಚುನೇಟ್ಲಿ ಟೀಚಿಂಗ್ ಲೈನ್ನೊಳಗೆ ಜಲ್ದಿ ಬಂದೆ. ಮೋಸ್ಟ್ ಆಫ್ ದ ನಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಗ್ತೈತಿ
ಅವರು ರಾಂಗ್ ಡಿಗ್ರಿ ಒಳಗೆ ಎಂಟರ್ ಆದ್ರಂತ. ಬಟ್ ದೇರ್ ಆರ್ ಎಕ್ಸಾಂಪಲ್ಸ್, ಆ ಡಿಗ್ರಿ ಒಳಗೆ ಅವ್ರು ಜಾಯ್ನ್ ಆದ್ರೂ ಆ ಡಿಗ್ರಿ ಆದಮೇಲೆ ಅವ್ರು ತಮ್ಮ ಲೈನನ್ನು ಚೇಂಜ್ ಮಾಡಿ, ಲೈಕ್ ಹಂಗೆ ಎಕ್ಸಾಂಪಲ್ ಹೇಳಾಗತ್ತೀನಿ, ನಾ ಇಂಜಿನಿಯರಿಂಗ್ ಮಾಡಿದ ಮೇಲೆ ಆ ಲೈನ್ ನನಗೆ ಸೇರಂಗಿಲ್ಲ ಅಂಥೇಳಿ MBA ಹೋಗ್ತಾರೆ, ಅಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಡೆ ಹೋಗ್ತಾರೆ. ಲೈಕ್ PUC ಟು ಸೈನ್ಸ್ ಮುಗಿಸಿದ ಮೇಲೆ BCom ಹಚ್ತಾರೆ. ಭಾಳ ಜನ ನೋಡಿ ನಾನು. ಇದು ಹಂಗನೇ ಒಂದೆರಡು ಎಕ್ಸಾಂಪಲ್ ಹೇಳಾಗುತ್ತೆ. ಇನ್ನೊಂದು ಏನಂದ್ರೆ, ನೀವು ಯಾವುದೋ ಡಿಗ್ರಿ ಮಾಡಿರಿ, ಈಗಿನ ಜಗತ್ತು ಹೆಂಗಾಗಿದೆ ಗೊತ್ತೇನೆ, ಯಾವುದೋ ಡಿಗ್ರಿ ಮಾಡಿರಿ ನೀವು ಜಾಬ್ ಒಂದು ಮಾಡ್ಬೇಕಾರೆ ಎಲ್ಲ ಕಂಪ್ಲೀಟ್ಲಿ ಲೈನ್ ಚೇಂಜ್ ಮಾಡ್ಕೋಬೋದು. ಇದನ್ನು ಯಾರಿಗೆ ಹೇಳಾಕತ್ತೀನಿ ಗೊತ್ತೇನೆ, ಯಾರಿಗೆ ಸೀರಿಯಸ್ಲಿ ಈ ಲೈಫ್ನೊಳಗೆ ನನಗೆ ಈ ಜೀವನ ಏನು ದೇವ್ರು ಕೊಟ್ಟಾನಲ್ಲ, ನನಗೇನೋ ಒಂದು ಭಾರಿ ನಾನು ಯಾವುದ್ರ ಬಗ್ಗೆ ಕೇರ್ ಮಾಡ್ತೀನಲ್ಲ ಅದ್ರೊಳಗೆ ನಾನು ಟೈಮನ್ನು ಇನ್ವೆಸ್ಟ್ ಮಾಡಬೇಕು. ರಿಯಲಿ ಸೀರಿಯಸ್ಲಿ ನನಗೆ ಅದರೊಳಗೆ ಇಂಟ್ರೆಸ್ಟ್ ಐತಲ್ಲ, ಅದ್ರೊಳಗೆ ನನಗೇನೋ ವರ್ಕ್ ಮಾಡೋದೈತಿ ಅಂತ ಯಾರಿಗೆ ವಿಚಾರ ಐತಲ್ಲ ಅವ್ರಿಗೆ ಹೇಳಾಕತ್ತೀನಿ, ಡಿಗ್ರಿ ಚೂಸ್ ಮಾಡ್ಬೇಕಾರೆ ಕನ್ಫ್ಯೂಷನ್ಸ್ ಆಗ್ತಾವೆ. ಓಪನ್ ಮೈಂಡೆಡ್ ಇರ್ರಿ. ಲಕ್ಕಿಲಿ ನಿಮಗೆ ಇಂಟ್ರೆಸ್ಟ್ ಇರುವುದ ಲೈನ್ನೊಳಗೆ ನೀವು ಎಂಟರ್ ಆಗಿಬಿಟ್ರಿ ಅಂದ್ರೆ ದಟ್ಸ್ ಗುಡ್, ಭಾಳ ಚಲೋ ಆತ. ಇಲ್ಲ ಅಂದ್ರೆ ಸ್ವಲ್ಪ ಧೈರ್ಯ ಇತ್ತಂದ್ರೆ ಆ್ಯಂಡ್ ಮನ್ಯಾಗಿನ ಸಿಚುವೇಶನ್ಸ್ ನೋಡ್ಕೋಬೇಕು, ಫೈನಾನ್ಷಿಯಲ್ ಸಿಚುವೇಶನ್ಸ್ ನೋಡ್ಕೋಬೇಕು. ಲೈಕ್ ಒಂದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಹೆಂಗದಾರ ಅಂದ್ರೆ, ಜಾಬ್ ಸಿಕ್ಕ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಆ ಜಾಬ್ ಮಾಡ್ಯಾರ ಒಂದು ಸ್ವಲ್ಪ ದಿವಸ ಟು ಸಪೋರ್ಟ್ ದ ಫ್ಯಾಮಿಲಿ ಫೈನಾನ್ಷಿಯಲಿ. ಅದಾದಮೇಲೆ ಮತ್ತು ಅವ್ರಿಗೆ ತಮಗೆ ಇಂಟ್ರೆಸ್ಟ್ ಇದ್ದದ್ದು ಸ್ಲೋಲಿ ಸೈಡಿಗೆ ಮಾಡ್ಕೊತ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಆಫ್ಟರ್ ಫ್ಯೂ ಇಯರ್ಸ್, ನಾಟ್ ಎಕ್ಸಾಕ್ಟ್ಲಿ ಆಫ್ಟರ್ ದೇರ್ ಡಿಗ್ರಿ. ಸೊ ಭಾಳಷ್ಟು ಆಪ್ಷನ್ಸ್ ಇರ್ತಾವೆ. ನಾನು ಇಲ್ಲಿ ಮೇನ್ಲಿ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ನಿಮಗೆ ಡಿಗ್ರಿ ಚೂಸ್ ಮಾಡೋಕೆ ಡಿಫಿಕಲ್ಟಿ ಆಗೇ ಆಗ್ತೈತಿ. ಬಟ್ ಯಾರಿಗೆ ಸೀರಿಯಸ್ಲಿ ಈ ಲೈಫ್ನೊಳಗೆ ನನಗೇನು ಸೇರ್ತೈತಿ ಅದನ್ನು ಮಾಡಬೇಕು, ಅಥವಾ ಸೊಸೈಟಿಗೆ ಒಂದು ಸ್ಟ್ರಾಂಗ್ ನಾ ಕಾಂಟ್ರಿಬ್ಯೂಷನ್ ಕೊಡಬೇಕು, ಅಥವಾ ಸೊಸೈಟಿಗೆ ಸಮಾಜಕ್ಕೆ ಏನು ಅವಶ್ಯಕತೆ ಐತಿ ಅದನ್ನು ನೋಡ್ಕೊಂಡು ನಾ ಮಾಡ್ತೀನಿ. ನನಗೇನೋ ಇಂಟ್ರೆಸ್ಟ್ ಐತಿ ಬಟ್ ಸಮಾಜಕ್ಕೆ ಅದ್ರ ಬಗ್ಗೆ ಸಂಬಂಧ ಇಲ್ಲೇ ಇಲ್ಲ, ಅಲ್ಲೇನೋ ಅದ್ರದ್ದು ಅವಶ್ಯಕತೆ ಇಲ್ಲ ಅಂದ್ರೂ ನಾನು ನಂಗೆ ತಿಳಿದಿದ್ದ ಮಾಡ್ತೀನಿ ಅಂದ್ರೆ ಹುಚ್ಚಂತ. ಸೊ ಅಲ್ಲಿ ಏನು ನೀಡ್ ಐತಿ, ವಾಟ್ ಈಸ್ ನೀಡೆಡ್, ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡ್ಬೋದು. ಸೊ ಭಾಳಷ್ಟು ಅಪರ್ಚುನಿಟೀಸ್ ಅದಾವೆ. ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಲೈಕ್ ಒಂದಿಷ್ಟು ನಮ್ಮ ಫ್ರೆಂಡ್ಸ್ ಹಿಂಗೂ ಅದಾರ, ಏನಂದ್ರೆ ಅವ್ರಿಗೆ ಗೊತ್ತಾಗೈತಿ, ದೇ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ದಿಸ್ ಈಸ್ ನಾಟ್ ಮೈ ಫೀಲ್ಡ್, ಬಟ್ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್, ಅಥವಾ ದೇ ಡು ನಾಟ್ ವಾಂಟ್ ಟು ಕಮ್ ಔಟ್. ಅವ್ರಿಗೆ ಧೈರ್ಯ ಇಲ್ಲ ಹೊರಗೆ ಬರೋಕ್ಕೆ. ಫ್ಯಾಮಿಲಿ ಸಿಚುವೇಶನ್ಸ್ ಹಂಗಿರಬಹುದು. ಬಟ್ ಪಾಸಿಬಿಲಿಟೀಸ್ ಅದಾವೆ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ, ಈಗಿಂದನೇ ನೀವು ವಿಚಾರ ಮಾಡ್ಕೊತ ಹೋದರೆ, ನೋಡ್ರಿ, ನೀವು ಜಾಬ್ ಎಂತ ಚೂಸ್ ಮಾಡ್ಬೇಕು, ಡಿಗ್ರಿ ಎಂತ ಚೂಸ್ ಮಾಡ್ಬೇಕಂದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಟೈಮ್ ಹೋಗಿದ್ದು ಗೊತ್ತಾಗಿರಬಾರ್ದು. ಆಮೇಲೆ ಎಷ್ಟು ಸ್ಯಾಲರಿ ಬರ್ತದೆ ನನಗೆ ಅದರಿಂದ ಅಂತ ನೀವು ನಿಮ್ಮ ತಲೆ ಕೆಡ್ಸ್ಕೊಂಡಿರಬಾರ್ದು. ಆ ಜಾಬ್ ಮಾಡೋದು ಒಂದಷ್ಟು ನಿಮಗೆ ಭಾಳ ಲೈಕ್ ಆಗ್ತಿರ್ಬೇಕು. ಲೈಕ್ ನೀವು ಫಿಲ್ಮ್ಸ್ನೊಳಗೆ ಹೋದ್ರೆ, ಕ್ರಿಕೆಟ್ನೊಳಗೆ ಹೋದ್ರೆ, ಇವೆರಡು ನಮ್ಮ ದೇಶದೊಳಗೆ ಯಂಗ್ಸ್ಟರ್ಸಿಗೆ ಎಕ್ಸಾಂಪಲ್ ಹೇಳಬೇಕಾಗ್ತೈತಿ. ಇನ್ನು ಸ್ವಲ್ಪ ದಿವ್ಸಕ್ಕೆ ಬಾಲಿವುಡ್ದು ಎಕ್ಸಾಂಪಲ್, ಫಿಲ್ಮದ ಎಕ್ಸಾಂಪಲ್ ಹೇಳೋದನ್ನು ಕಡಿಮೆ ಮಾಡ್ತೀನಿ ನಾ, ಗ್ಯಾರಂಟಿ. ಸಿಚುವೇಶನ್ಸ್ ಹಂಗೆ ಹಾಕೊಂತ ಹೊಂಟಾವು, ಅದರ ರಿಯಾಲಿಟಿ ಹೊರಗೆ ಬರ್ತೈತೆ, ಎಲ್ಲರಿಗೆ ಗೊತ್ತಾಗ್ತೈತಿ ಎಷ್ಟು ವರ್ಸ್ಟ್ ಐತೆ ಅಂಥೇಳಿ. ಸೊ ನೀವು ಯಾವುದೋ ಫೀಲ್ಡಿಗೆ ಹೋಗ್ರಿ, ನಿಮಗೆ ಆ ಕೆಲಸ ಅಷ್ಟೇ ಸೇರ್ತಿರ್ಬೇಕು, ಆ ಪ್ರೊಸೆಸ್ ಅಷ್ಟೇ ಸೇರ್ತಿರ್ಬೇಕು. ಆ ಪ್ರೊಸೆಸ್ನಿಂದ ಮುಂದೆ ಏನಾಯ್ತು ಅದು ನೆಕ್ಸ್ಟ್, ಅದು ನಂಗೆ ಸಂಬಂಧ ಇಲ್ಲ, ನನಗೆ ಆ ಕೆಲಸ ಮಾಡೋಕ್ಕೆ ಸೇರ್ತೈತಿ. ಇದನ್ನೇ ನೀವು ಅಂಥದ್ದೊಂದು ಜಾಬ್ ನೀವು ಚೂಸ್ ಮಾಡಿಬಿಟ್ರೆ, ನಿಮ್ಗೆ ಸ್ಯಾಲ್ರಿ ಹೆಚ್ಚಿಗೆ ಬರಲಿ ಕಡಿಮೆ ಬರಲಿ, ಲೈಫ್ನೊಳಗೆ ಬೇರೆ ಏನೋ ಸಿಚುವೇಶನ್ಸ್ ಹೆಚ್ಚು ಕಡಿಮೆ ಆಗಲಿ, ನೀವು ಸ್ಟೇಬಲ್ ಆಗಿ ಹೋಗ್ತೀರಿ. ಆಮೇಲೆ ಒಂದೇನು ಗೊತ್ತನ್ರಿ, ನಾ ಈಗ ಇಲ್ಲಿ ಏನು ಹೇಳಾಕ್ತಿಲ್ಲ, ಈ ವಿಷಯಗಳು ನಿಮಗೆ ಈ ಏಜ್ನೊಳಗೆ ನಿಮ್ಮ ಮೆಚುರಿಟಿ ಒಳಗೆ ಎಷ್ಟರ ಮಟ್ಟಿಗೆ ತಲೆಗೆ ಹೋಗ್ತಾವೆ ನನಗೆ ಗೊತ್ತಿಲ್ಲ. ನೀವು ಇನ್ನೂ ನನ್ನ ರಿಸಲ್ಟ್ ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು, CET ಒಂದು ಸ್ವಲ್ಪ ಚಲೋ ಆಗ್ಬೇಕಾಗಿತ್ತು, ಅಥವಾ ನಂದು ಪೇಪರ್ ರಿವ್ಯಾಲ್ಯೂಷನ್ನಿಗೆ ಸ್ಕ್ಯಾನ್ ಕಾಪಿ ತರಿಸಿದ್ದೆ, ಅದನ್ನು ರಿವ್ಯಾಲ್ಯೂಷನ್ ಹಾಕಲೇಬೇಡ, ಇದೇ ಟೆನ್ಷನಾಗಿ ಇರ್ತೀರಿ ನೀವು. ಇನ್ನೂ ಇದೇ ದೊಡ್ಡದು ಅನಿಸ್ತಿರ್ತೈತಿ. ಹಂಗಿಲ್ಲ ಲೈಫ್. ಸೊ ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಈಗ ನೀವು ಇಷ್ಟೇ ವಿಚಾರ ಮಾಡಿರಿ, ಈ ಎಜುಕೇಷನ್ ಸಿಸ್ಟಮ್ ನೀವು ಕಲ್ತಿದ್ದು ಭಾರಿ ಸ್ಟ್ರಾಂಗ್ ಇತ್ತಂದ್ರೆ ಅವ್ರು ಹೊಸ ಎಜುಕೇಷನ್ ಸಿಸ್ಟಮ್ ಯಾಕೆ ತರ್ತಿದ್ರು, ಅಷ್ಟು ಪರಿ ಯಾಕೆ ಚೇಂಜಸ್ ಮಾಡ್ತಿದ್ರು? ಇದು ಮಸ್ತ್ ನಡೆದೈತಿ ಅಂದ್ರೆ, ಇದರಿಂದ ನಮ್ಮ ದೇಶದ ಫ್ಯೂಚರ್ ಭಾರಿ ಆಗ್ತೈತಿ ಅಂತಂದ್ರೆ ಚೇಂಜ್ ಯಾಕೆ ಮಾಡ್ತಿದ್ದಾರೆ ಅವರು? ಸೊ ಭಾಳಷ್ಟು ಐತಿ. ಅದಕ್ಕೆ ಅಟ್ಲೀಸ್ಟ್ ನಾವು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಚೂಸ್ ಅ ಡಿಗ್ರಿ ಅಟ್ಲೀಸ್ಟ್ ನಾವು ನಿಯರೆಸ್ಟ್ ಟು ವಾಟ್ ಯು ಫೀಲ್ ಈಸ್ ಯುವರ್ ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟಿಗೆ ಹತ್ತಿರ ಇರುವಂಥ ಯಾವುದೋ ಒಂದು ಚೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬಟ್ ಇಟ್ ಮೈಟ್ ಚೇಂಜ್. ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಇರ್ರಿ ಇಫ್ ಯು ವಾಂಟ್. ಇಲ್ಲ ನನಗೆ ಸ್ಯಾಲ್ರಿ ಅಷ್ಟೇ ಇಂಪಾರ್ಟೆಂಟು, ನನ್ನ ಕಂಫರ್ಟ್ ಅಷ್ಟೇ ಇಂಪಾರ್ಟೆಂಟು, ನನಗದು ಸೇರ್ಲಿ ಬಿಲ್ಡಿನ ಅದ ಜಾಬ್ ಮಾಡ್ತೀನಿ ಅಂದರೆ ಹಂಗೂ ಭಾಳ ಜನ ಅದಾರ.
ನನಗೆ ನಾ ಮಾಡ್ಬೇಕು ಅಂತ ಅನ್ನೋರು ಭಾಳ ಜನ ಅದಾರ. ಬಟ್ ಇಲ್ಲಿ ನಾವು ಮನ್ಯಾಗಿಂದ ಫೈನಾನ್ಷಿಯಲ್ ಕಂಡೀಷನ್ಸು ಒಂದು ಸ್ವಲ್ಪ ನೋಡ್ಕೋಬೇಕಾಗ್ತೈತಿ. ಅಟ್ಲೀಸ್ಟ್ ಒಂದು ಹಂತದ ತನಕ ಸಿಚುವೇಶನ್ಸ್ ಬೇರೆ ಇರ್ತಾವೆ ಬೇರೆಯವರು. ಸೊ ಹೋಪ್ಫುಲಿ ಇದು ಸ್ವಲ್ಪ ನಿಮಗೆ ವಿಡಿಯೋ ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡು ನಾನು ಭಾಳಷ್ಟು ವಿಷಯಗಳು ಶೇರ್ ಮಾಡ್ಬೇಕಂತ ಹೇಳ್ಬೇಕನ್ಸುತ್ತೆ. ನೋಡೋಣ ರೀ ಮತ್ತೇನು ಹೇಳ್ಬೇಕು ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ಸ್ಟೋರೀಸ್ ಹೇಳಿ ಮುಂದಿನ ವಿಡಿಯೋದೊಳಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಾ ಇಲ್ಲಿ ವಿವೇಕಾನಂದ ಆ್ಯಂಡ್ ಸದ್ಗುರು ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ ಎನ್ಲೈಟನ್ ಬೀಯಿಂಗ್ಸ್ ಈ ಸಿಸ್ಟಮನ್ನು ಹೆಂಗೆ ನೋಡ್ತಾರೆ, ಬಟ್ ಹೌ ಬಿಗ್ ದಿಸ್ ಆ್ಯಕ್ಚುಲಿ ಲೈಫ್ ಈಸ್, ಅದು ಕಂಪ್ಯಾರಿಸನ್ ಮಾಡಿದರೆ ಈ ಸಿಸ್ಟಮನ್ನು ಹೆಂಗೆ ನೋಡ್ತಾರೆ. ನೀವು ನಿಮ್ಮ ಮಾರ್ಕ್ಸ್ ಬಗ್ಗೆ ಎಷ್ಟು ತಲೆಕೆಡಿಸ್ಕೊಳ್ಳಾಗತ್ತೀರಿ ಕಂಪ್ಯಾರಿಸನ್ ಮಾಡಿರಿ. ಸ್ವಾಮಿ ವಿವೇಕಾನಂದ ಹಿಮ್ಸೆಲ್ಫ್ ವೆಂಟ್ ಟು ರಾಮಕೃಷ್ಣ ಪರಮಹಂಸ ಟು ಆಸ್ಕ್ ಹಿಮ್ ಟು ಡಿಲೀಟ್ ವಾಟ್ ಎವರ್ ಹಿ ಹ್ಯಾಸ್ ಲರ್ನ್ಡ್. ಸೊ ಈ ಒಂದಿಷ್ಟು ಮಾತು ಹೇಳಿ ನಾನು ಈ ಸದ್ಯದ್ದು ಮುಗಿಸ್ತೀನಿ. ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊರಿ. ರಿಸಲ್ಟ್ ಹಾಳಾಗಿ ಹೋಗಲಿ. 6 ಸಬ್ಜೆಕ್ಟ್ ಫೇಲ್ ಆಗಿದ್ರು, ನಿಮ್ಮ ಟ್ಯಾಲೆಂಟ್ ಹುಡುಕ್ರಿ, ಆ ಕೆಲಸ ಮಾಡ್ಕೊತ ಹೋಗ್ರಿ, ಆ ಸ್ಕಿಲ್ ಬೆಳೆಸ್ಕೊರಿ. ಇನ್ನೂ ಭಾಳಷ್ಟು ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ. ಎಲ್ಲ ಸಿಚುವೇಶನ್ಸ್ ಕರೆಕ್ಟ್ ಆತಂದ್ರೆ ಸದ್ಗಮಯ ಸ್ಟಾರ್ಟ್ ಮಾಡೋಣಂತ. ಸೊ ಅದು ಸೈಡಿಗೆ ಇರಲಿ ಸದ್ಯ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡಿನಿ. ಸೊ ಹೆಲ್ಪ್ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈಗ ನೀವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಬಿಟ್ಟು ಬೇರೆಯವ್ರಿಗೂ ಬೇಕಾದ್ರೆ ನಿಮಗೆ ಚಲೋ ಅನ್ನಿಸ್ತಂದ್ರೆ ಇದನ್ನು ಶೇರ್ ಮಾಡ್ಬೋದು. ದಟ್ಸ್ ನಿಮಗೆ ಬಿಟ್ಟಿದ್ದು. ಅಟ್ಲೀಸ್ಟ್ ಅಲ್ಲಿ ಯೂಟ್ಯೂಬ್ನೊಳಗೆ ಕಮೆಂಟ್ ನಮ್ಮ ಗ್ರೂಪ್ನೊಳಗಾರ ಹಾಕ್ರಿ ಹೆಂಗೆ ಅನ್ನಿಸ್ತು ಅಂಥೇಳಿ. ಬಿಕಾಸ್ ನಾ ಇದನ್ನು ಪ್ರಿಪೇರ್ ಮಾಡಿಕೊಂಡು ಒಂದು ಬುಕ್ನಾಗ ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡು ಒಂದಿಷ್ಟು ವೀಡಿಯೋದೊಳಗೆ ನಾ ಹಂಗೆ ಮಾಡಿದ್ದೆ. ಇದನ್ನು ಆ ಕ್ಷಣದೊಳಗೆ ನನಗೆ ಏನು ಅನಿಸುತ್ತೆ ಅದನ್ನು ಹೇಳ್ಬೇಕು ಅಂತ ಹೇಳಿದ್ದು. ಸೊ ಹೋಪ್ಫುಲಿ ಯೂಸ್ ಆಗೈತಿ. ಅದ್ರ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳ್ಸೋಕ್ಕೆ ಟ್ರೈ ಮಾಡಿರಿ ಇಫ್ ಪಾಸಿಬಲ್, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ನಮಸ್ಕಾರ, ಥ್ಯಾಂಕ್ ಯು, ವಿಲ್ ಮೀಟ್ ಅಗೇನ್, ಥ್ಯಾಂಕ್ ಯು.